ಸಿದ್ಧವೇದ ಎಂಬ ಮೋಕ್ಷ ಸೂತ್ರದ ಮೊದಲನೇ ಅಧ್ಯಾಯದ ಮುಖ್ಯ ಅಂಶಗಳು. ಮೊದಲನೇ ಅಂಶ, ನಾವು ಮನುಷ್ಯರೆಲ್ಲರೂ ಈಶ್ವರ ಮತಸ್ಥರು. ಈಶ್ವರ ಮತಸ್ಥರು ಎಂದರೆ ತಮ್ಮೊಳಗಿರುವ ಈಶ್ವರ ಶಕ್ತಿಯನ್ನು ಹೊರಗೆ ಬಿಡದೆ ಯಾರು ತಮ್ಮೊಳಗೆಯೇ ಸ್ಥಾಪಿಸುತ್ತಾರೋ ಅವರೇ ಈಶ್ವರ ಮತಸ್ಥರು. ಎರಡನೇ ಅಂಶವು, ಈಶ್ವರನಿಗೆ ಎರಡು ಅವಸ್ಥೆಗಳು, ಒಂದು ಸಕಲತ್ವ, ಇನ್ನೊಂದು ನಿಷ್ಕಳತ್ವ. ಯಾವಾಗ ಸಕಲತ್ವ ಸಂಭವಿಸುತ್ತದೋ ಆ ಸಮಯದಲ್ಲಿ ಸಗುಣವಾಗಿ ವಿಕಾರಾದಿಗಳು ಉದ್ಭವಿಸಿ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ರಾಗದ್ವೇಷಿಯಾಗಿ ತೀರುತ್ತಾನೆ. ಯಾವಾಗ ನಿಷ್ಕಳತ್ವ ಸಂಭವಿಸುತ್ತದೋ ಈ ಸಮಯದಲ್ಲಿ ಈಶ್ವರನು ನಿರ್ಗುಣನಾಗಿ ನಿರ್ವಿಕಾರನಾಗಿ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ಇಲ್ಲದೆ ಆಗಿ ರಾಗದ್ವೇಷಿ ಹೀನನಾಗಿ ತೀರುತ್ತಾನೆ. ಮೂರನೇ ಅಂಶ, ಜೀವನು ನಿಷ್ಕಳಂಕವಾಗಿರುವುದಂಥದ್ದು. ಆ ಜೀವನು ತಾನೇ ಶಿವನು. ಆ ಸಮಯದಲ್ಲಿ ಆಗ ತಾನೇ ಜೀವ ಶಿವೋಹಂ ಎಂಬ ಅವಸ್ಥೆಯು, ಅಂತ ಅವಸ್ಥೆಯು ತಪ್ಪಿ ಹೊರಗೆ ವ್ಯಾಪಿಸಿ ಮತ್ತೊಂದಾಗಿ ಪ್ರತಿಬಿಂಬಿಸುವಾಗ ಅದು ಜೀವನು ಅಂತ ಪ್ರತಿಬಿಂಬವನ್ನು ಬಿಟ್ಟು ಹೊರಗೆ ವ್ಯಾಪಿಸದೆ ತನ್ನಲ್ಲಿ ತಾನೇ ಲಯಿಸುವ ಸಮಯ ಶಿವನು ಆಗುವುದು. ಇದರಿಂದಲೇ ಜೀವ ಶಿವೋಹಂ ಎಂದು ಹೇಳುವುದಕ್ಕೆ ಕಾರಣ. ಶಿವನೇ ಈಶ್ವರನು. ನಾಲ್ಕನೇ ಅಂಶ, ಮನಸ್ಸೇ ಮತ್ತು ಮನಸ್ಸಿನಿಂದಲೇ ಸಂಕಲ್ಪ ಮಾಡಿರುವಂಥದ್ದು. ಅದಕ್ಕಾಗಿ ಅವನವನ ಮನಸ್ಸೇ ಗುರು, ಬೇರೆ ಗುರು ಇಲ್ಲ. ಐದನೇ ಅಂಶ, ಇಲ್ಲಿ ಕಾಣಲ್ಪಡುವ ಈ ಚರಾಚರಗಳೆಲ್ಲ ಮಾಯೆಯಲ್ಲಿಯೇ ಇರುವಂಥದ್ದು. ಆರನೇ ಅಂಶ, ತಾನು ಅಕ್ಷರವಾಗಿಯೂ ವಿದ್ಯೆಯಾಗಿಯೂ ಬೋಧವಾಗಿಯೂ ಜ್ಞಾನವಾಗಿಯೂ ತಿಳುವಳಿಕೆಯಾಗಿಯೂ ನಿತ್ಯವಾಗಿಯೂ ಉಳ್ಳುದ್ದು ಈ ಸ್ಥಿತಿಯು. ಇದ್ದರೆ ಮಾಯೆ ಇಲ್ಲ. ಈ ಸ್ಥಿತಿಯು ಇಲ್ಲದಕ್ಕೆ ಮಾಯಾ ಎಂದು ಹೆಸರು. ಏಳನೇ ಅಂಶ, ಜೀವಶಕ್ತಿಯಾದ ವಾಯು ನಮ್ಮಲ್ಲಿರುವಾಗ ಮಾತ್ರವೇ ನಮಗೆ ತಿಳುವಳಿಕೆ ಇರುವುದು. ಎಂಟನೇ ಅಂಶ, ಸಮೀರಣ. ತನ್ನೊಳಗೆ ಕೂಡಿ ಮೇಲೂ ಕೆಳಗೂ ನಡೆಸಿ ಹೊರಗೆ ಬಿಟ್ಟು ಹೋಗದೆ ಬ್ರಹ್ಮರಂಧ್ರದಲ್ಲಿ ಮುಟ್ಟುಕೊಂಡಿರುವುದಕ್ಕೆ ಸಮೀರಣವೆಂತಲು. ತನ್ನ ಶಕ್ತಿಯು ತನ್ನೊಳಗೆ ಲಯಿಸುವುದು. ಒಂಬತ್ತಂಶ, ಜ್ಞಾಪಕ ಶಕ್ತಿಯು ಪ್ರಕಾಶದಿಂದಲೇ ಉಂಟಾಗುತ್ತದೆ. ಎರಡನೇ ಅಧ್ಯಾಯದ ಮುಖ್ಯ ಅಂಶಗಳು ಕಾರಣ ಮತ್ತು ಕಾರ್ಯ. ಕಾರಣವೆಂಬುದು ಅವನವನ ಮನಸ್ಸು, ಕಾರ್ಯವೆಂಬುದು ಲೋಕವೂ ಆಗಿರುತ್ತದೆ. ಎರಡನೇ ಅಂಶ, ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಸ್ಸು ಜೀವನಿಂದಲೇ ಬಂದಿರುತ್ತದೆ. ಹೇಗೆಂದರೆ ಮನಸ್ಸು ಉಪ್ಪು ಥರ. ಉಪ್ಪು ನೀರಿನಿಂದ ತಯಾರಾದುದು. ಆದುದರಿಂದ ಉಪ್ಪೊಂದರ ಸ್ವಯಂ ರೂಪವು ಜಲವಾಗಿದೆ. ಜಲದಿಂದ ಬಂದ ಉಪ್ಪು ತಾನು ತಯಾರಾದುದರಲ್ಲಿ ಸೇರುವಾಗ ಅದೇ ರೂಪವಾಗಿ ಬೇರೆ ರೂಪ ಇಲ್ಲದೆ ಹೋಗುವುದು. ಈ ವಿಧವಾಗಿಯೇ ಜೀವನಿಂದಲೇ ಮನಸ್ಸು ಉದ್ಭವವಾದುದು. ನಿದ್ರಿಸುವಾಗ ಮನಸ್ಸು ಜೀವನಲ್ಲಿ ಕೂಡಿ ಇರುತ್ತದೆ. ಮೂರನೇ ಅಂಶ, ಮನಸ್ಸಿನ ಸ್ಥಾನವು ಭ್ರೂ ಮಧ್ಯ. ಈ ಸ್ಥಾನಕ್ಕೇನೆ ಹೃದಯವೆಂದು ಹೆಸರು. ನಾಲ್ಕನೇ ಅಂಶ, ಅಗ್ನಿಯು ಹೊಟ್ಟೆಯಲ್ಲಿ ಇರಲ್ಲ, ಭ್ರೂ ಮಧ್ಯದಲ್ಲಿ ಮಾತ್ರ ಆಗಿರುತ್ತದೆ. ನಮ್ಮ ಹೊಟ್ಟೆಯ ಒಂದು ಗೊಬ್ಬರದ ಗುಂಡಿ. ಈ ಗೊಬ್ಬರದ ಗುಂಡಿಯಲ್ಲಿ ಇಟ್ಟ ವಸ್ತುಗಳು ಕಿಕ್ಕಿರಿಸಿ ತುಂಬಿದಾಗ ಮುಗ್ಗು ಆಗಿ, ಆ ಮುಗ್ಗು ಆದುದರಿಂದ ಉಷ್ಣ ಉಂಟಾಗಿ, ಆ ಉಷ್ಣದಿಂದ ಹಾವೆ ತಯಾರಾಗಿ ಆ ಹಾವೆಗೆ ಸ್ವೇದವೆಂದು ಹೇಳುವುದು. ಸ್ವೇದವೆಂದರೆ ಬೆವರು. ಆ ಬೆವರೇ ಶುಕ್ಲ ಆಗಿರುತ್ತದೆ. ಶುಕ್ಲವೇ ಬ್ರಹ್ಮನಿಂದಲೇ ಸೃಷ್ಟಿ. ಐದನೇ ಅಂಶ, ರಕ್ತವನ್ನೇ ಶೋಣಿತ ಎಂದು ಕರೆಯುತ್ತಾರೆ. ಆರನೇ ಅಂಶ, ಸೂರ್ಯನಾಗಿ ಪ್ರಾಣನಾಗಿ ಅಗ್ನಿ ಆಗಿರುವಂಥ ಸ್ಥಳವು ನಮಗೆ ಮೇಲ್ಭಾಗವಾದ ಭೂಮಧ್ಯದಲ್ಲಿ ಆಗಿರುತ್ತದೆ. ಅಂಥ ಸ್ಥಳಕ್ಕೇನೆ ಹೃದಯವೆಂದು ಹೆಸರು. ಆಕಾಶವೇ ಶಿರಸ್ಸು. ಎಂಟನೇ ಅಂಶ, ಜ್ಯೋತಿ ಅಥವಾ ದೀಪ ಹೇಗಿರಬೇಕೆಂದರೆ ವಾಯು ತೈಲವಾಗಿ, ಮನಸ್ಸು ಬತ್ತಿಯಾಗಿ, ಆತ್ಮವು ಅಗ್ನಿಯಾಗಿ ಇರಬೇಕು. ಮತ್ತು ನಮ್ಮ ಮೂರು ನಾಡಿಗಳು ಇಡ ಪಿಂಗಳ ಸುಷುಮ್ನ. ಇಡ ಅಂದರೆ ಚಂದ್ರ, ಪಿಂಗಳ ಅಂದರೆ ಸೂರ್ಯ, ಸುಷುಮ್ನ ಅಂದರೆ ಅಗ್ನಿ ಆಗಿರುತ್ತದೆ. ಹತ್ತನೇ ಅಂಶ, ಅಗ್ನಿ ನೇತ್ರದಿಂದಲೇ ಭ್ರೂ ಮಧ್ಯದಿಂದ ಪ್ರಕಾಶಿಸುವುದು. ಮೂರನೇ ಅಧ್ಯಾಯದ ಮುಖ್ಯ ಅಂಶಗಳು. ಅವನವನ ಅನುಭವದ ಸಂಗತಿಗಳಿಂದಲೇ ಅವನು ನಂಬಬೇಕು. ಎರಡನೇ ಅಂಶ, ಈಶ್ವರ ಅಂಶವೇ ರಾಜನು. ರಾಜ ಪ್ರತ್ಯಕ್ಷ ದೇವತಾ ಎಂದು ಕರೆಯುತ್ತಾರೆ. ಮೂರನೇ ಅಂಶ, ಶಿರಸ್ಸಿನಲ್ಲೇ ಈಶ್ವರನಿರುವುದು. ನಾಲ್ಕನೇ ಅಂಶ, ಈಶ್ವರನಿರುವ ಸ್ಥಾನದಲ್ಲಿ ಒಂದು ಏಕಗತಿಯಾಗಿರಬೇಕು. ಅಂತ ಅವಸ್ಥೆಗೆ ತಾನೇ ಪುಣ್ಯೋತ್ಕೃಷ್ಟವೆಂದು ಹೇಳುವುದು. ಐದನೇ ಅಂಶ, ತನ್ನ ಶಕ್ತಿಯು ಹೊರಗೆ ಯಾವುದೊಂದು ವಿಷಯದಲ್ಲಿಯೂ ಹೋಗಿಬಿಡದೆ ಉದ್ಭವ ಸ್ಥಾನವಾಗಿರುವ ತನ್ನಲ್ಲಿ ತಾನೇ ಸೇರುವುದಕ್ಕಿರುವ ಒಂದೇ ಗತಿಯಾಗಿ ಬರುವಾಗಲೇ ರಾಜನೆಂದು ಹೇಳಲ್ಪಡುವ ಅವಸ್ಥೆಯು ಉಂಟಾಗುವಂಥದ್ದು. ಆರನೇ ಅಂಶ, ಜೀವನೇ ಈಶ್ವರನು, ಅದು ತಾನೇ ಪುಣ್ಯವು. ಏಳನೇ ಅಂಶ, ಪುರುಷಾರ್ಥ. ಪುರದಲ್ಲಿ ಸುಷುಮ್ನದಲ್ಲಿರುವ ಅರ್ಥವು. ಪುರ ಎಂದರೆ ಮನೆಯು, ಅದು ಈ ಜಡವು. ಸುಷುಮ್ನ ಎಂದರೆ ಹೃದಯವು.
ಅರ್ಥವೆಂದರೆ ಧನವು, ಅಂದರೆ ಪುರದಲ್ಲಿರುವ ಸುಷುಮ್ನಾಯಾದ ಹೃದಯದಲ್ಲಿರುವ ಧನವು ವಾಗಿರುತ್ತದೆ. 8ನೇ ಅಂಶ, ತಿಳುವಳಿಕೆಯಿಂದ ಮಾಡುವಂಥದ್ದು ಸುಕೃತ, ತಿಳುವಳಿಕೆ ಇಲ್ಲದೆ ಮಾಡುವಂಥದ್ದು ದುಷ್ಕೃತ. 4ನೇ ಅಧ್ಯಾಯದ ಮುಖ್ಯಾಂಶಗಳು. 1ನೇದು, ಈಶ್ವರನು ಬರಣಶ್ರೇಷ್ಠ, ಹೇಗೆಂದರೆ ಈಶಾ ಪ್ಲಸ್ ವರನ್, ಈಶ ಬರಣ್ ಅಂದರೆ ಕಾಪಾಡುವುದು, ವರನ್ ಅಂದರೆ ಶ್ರೇಷ್ಠನು. ನಮ್ಮನ್ನು ಧರಿಸಿಕೊಂಡಿರುವವರು ಅಂದರೆ ಕಾಪಾಡಿಕೊಂಡಿರುವವರು ಜೀವಶಕ್ತಿಯಾಗಿರುವ ವಾಯು. 2ನೇ ಅಂಶ, ವಾಯುಶಕ್ತಿಯಿಂದಲೇ ಸೃಷ್ಟಿ ಸ್ಥಿತಿ ಸಮರಾದಿಗಳು ಉಂಟಾಗುವುದು, ಇದಕ್ಕೆ ಶಿವಶಕ್ತಿ. ಶಕ್ತಿ ಬಿಟ್ಟು ಹೋದರೆ ಶಿವನು ಶವ ರೂಪವಾಗುವುದು. 3ನೇ ಅಂಶ, ಬಾಳೆಹಣ್ಣಿನಲ್ಲಿರುವ ತಿರುಳು ಇಲ್ಲದೇ ಇದ್ದರೆ ಅದಕ್ಕೆ ಸಿಪ್ಪೆ ಎಂದು ಕರೆಯುತ್ತಾರೆ, ತಿರುಳು ಇದ್ದರೆ ಬಾಳೆಹಣ್ಣು ಎಂದು ಕರೆಯುತ್ತಾರೆ. ಅದೇ ಪ್ರಕಾರ ಜೀವನು ಇರುವ ಪರ್ಯಂತರ ಶರೀರವೆಂತಲೂ ಜೀವನು ನಶಿಸಿ ಹೋದ ಮೇಲೆ ಶವವೆಂತಲೂ ಹೇಳುವುದು. ಅದೇ ಪ್ರಕಾರದಲ್ಲಿಯೂ ಈ ಶರೀರವಾದ ವಾಯುವು ಒಡಲಿನಿಂದ ನಶಿಸಿದಾಗ ಶವವಾಯಿತು. ಆದುದರಿಂದ ವಾಯುವು ತಾನೇ ಶರೀರವು. ವಾಯುವು ತಾನೇ ಈ ಜಡದಿಂದ ಹರಿದು ಹೋಗಿ ನಶಿಸುವಂಥದ್ದು. ಅದು ಹೇಗೆಂದರೆ ನೀರು ಒಸರುವಂತೆ ಪಂಚೇಂದ್ರಿಯಗಳ ಮಾರ್ಗವಾಗಿ ಹರಿಯುತ್ತಾ ಹೊರಗೆ ಹೋಗಿ ಚಯಿಸಿ, ಅಂದರೆ ಕ್ಷೀಣಿಸಿ ಬತ್ತಿ ಹೋಗಿ ನಶಿಸಿ ಇಲ್ಲದಾಗುವಂಥದ್ದು ವಾಯುಶಕ್ತಿ. 5ನೇ ಅಂಶ, ಬೆವರು ತಾನೇ ಶುಕ್ಲವು, ಶುಕ್ಲದಿಂದ ಸೃಷ್ಟಿಸುವಂಥದ್ದು. 6ನೇ ಅಂಶ, ವಾಯು ಉದ್ಭವಿಸಿದ ಭೂಮಧ್ಯದಲ್ಲಿಯೇ ಶುಕ್ಲವು ಇರುವುದು. 7ನೇ ಅಂಶ, ನಮ್ಮೊಳಗೆ ಸ್ಥಿತಿ ಮಾಡುವ ಜೀವಶಕ್ತಿಯಾಗಿರುವ ವಾಯು ಹೊರಗೆ ಹೋದರೆ ಸತ್ತು ಹೋಗುತ್ತವೆ. ಆದ್ದರಿಂದ ಅದನ್ನು ಹೊರಗೆ ಹೋಗಿಬಿಡದೆ ತನ್ನೊಳಗೆ ತಾನೇ ನಿಲ್ಲಿಸಿ ಈಶ್ವರನಲ್ಲಿ ಸೇರುವುದು ತಾನೇ ಮೋಕ್ಷವು. ಇದಕ್ಕೆ ಈಶ್ವರ ಸೇವೆ ಎಂದು ಹೇಳುವುದು. 8ನೇ ಅಂಶ, ಲೋಕದಲ್ಲಿರುವ ಮಂತ್ರಗಳಿಂದ ಜೀವನಿಗೆ ಊರ್ಧ್ವಗತಿ ಸಿಕ್ಕುವುದಿಲ್ಲ. 9ನೇ ಅಂಶ, ಮೇಲೆ ಗತಿ ಮಾಡಿದರೆ ಆ ಜೀವನು ಬ್ರಹ್ಮರಂಧ್ರವನ್ನು ತೆರೆಯುವುದು. ಈ ವಿಧವಾಗಿ ಮಾಡಿದರೆ ಜೀವನು ಬ್ರಹ್ಮರಂಧ್ರದಲ್ಲಿ ಸೇರಿ ತಾನಾಗಿ ತನ್ಮಯವಾಗಿ ಭಾವಿಸುವುದು, ಇದು ತಾನೇ ಮೋಕ್ಷವು. 10ನೇ ಅಂಶ, ಪ್ರಾಣಾಯಾಮ ಎಂದರೆ ಪ್ರಾಣವನ್ನು ಆಯಾಮ ಮಾಡುವುದು. ಆಯಾಮ ಮಾಡುವುದೆಂದರೆ ಅಡಗಿಸಿ ನಿಲ್ಲಿಸುವುದು. ಪ್ರಾಣವು ಹೊರಗೆ ಹೋಗದೆ ತನ್ನೊಳಗೆ ಮೇಲೆ ಕೆಳಗೆ ಒಂದೇ ಗತಿಯಾಗಿ ಬರುವಾಗ ನೇರವಾಯಿತು. ಇದಕ್ಕೆ ಪ್ರಾಣವನ್ನು ನೇರವಾಗಿ ತೆಗೆದುಕೊಂಡು ಹೋಗಬೇಕೆನ್ನುವುದು. ನಮ್ಮೊಳಗಿರುವ ಪ್ರಾಣವು ಉದ್ದ ನೀಳ ಮಾಡಿ ಬೆಳೆಸುವುದು. ಪ್ರಾಣಾಯಾಮವೆಂದರೆ ದೀರ್ಘಿಸುವುದು ಅಥವಾ ತಡೆದು ನಿಲ್ಲಿಸುವುದು. ದೀರ್ಘಿಸುವುದೆಂದರೆ ತನ್ನೊಳಗೆ ದೀರ್ಘವಾಗಿ ನೆಟ್ಟಗೆ ನಡೆಸುವುದು. ಅದು ನಾವು ನಿದ್ರೆಯ ಸಮಯದಲ್ಲಿ ಇರುವ ಗತಿಯೇ ಯಾವ ವಿಧವೋ ಆ ವಿಧದಲ್ಲಿಯೇ ಎಚ್ಚರಿಕೆಯಾದ ಸಮಯದಲ್ಲಿಯೂ ಆಗಬೇಕು. 11ನೇ ಅಂಶ, ನಿದ್ರೆಯಲ್ಲಿ ಕೆಲವರು ಗೊರಕೆಯನ್ನುಳುವುದುಂಟು. ಇದು ಸರಿಯಾದ ಗತಿ ಅಲ್ಲ. ಸರಿಯಾದ ಗತಿ ಜೀವಶಕ್ತಿಯಾಗಿರುವ ಶ್ವಾಸವು ಅತಿ ಸೂಕ್ಷ್ಮವಾಗಿ ಯಾವುದೊಂದು ಶಬ್ದವೂ ಇಲ್ಲದೆ ಶ್ವಾಸ ಉಂಟು ಎಂದು ತಿಳಿಯುವುದಕ್ಕೂ ಸಹ ಸಾಧ್ಯವಾಗದ ಸ್ಥಿತಿ. ಎದೆ ಗುಂಡಿಗೆಯಲ್ಲಿ ಅಥವಾ ಗಂಟಲು ಗುಂಡಿಗೆಯಲ್ಲಿಯೂ ಹಾರುವುದು ಮಾತ್ರ ಕಾಣುವುದು. ಇದು ಸರಿಯಾದ ಗತಿಯು. ಈ ಸ್ಥಿತಿ ನಮಗೆ ನಿದ್ರೆಯಿಲ್ಲದ ಸಮಯದಲ್ಲಿ ಸಿಕ್ಕಬೇಕು. ಅದು ತಾನೇ ನಮಗೆ ಮೋಕ್ಷಕ್ಕೆ ಬೇಕಾದ ಮಾರ್ಗವು. ಅಂತ ಗತಿಯು ಬರುವಾಗ ನಮ್ಮಲ್ಲಿ ತಾನೇ ಪ್ರಕಾಶಿಸುವುದು. 12ನೇ ಅಂಶ, ಸದಾ ಪ್ರಾಣಾಯಾಮ ಆಗಿರುವವರಿಗೆ ರೋಗ ಇಲ್ಲವೆಂದು ಹೇಳುವುದು. 5ನೇ ಅಧ್ಯಾಯದ ಮುಖ್ಯ ಅಂಶಗಳು. ಪಂಚಭೂತಗಳು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಂದು ಹೇಳುತ್ತಾರೆ. 7ನೇ ಅಂಶ, ಸ್ಥಿತಿಯನ್ನು ಅರಿಯಲು ತಮ್ಮ ಅನುಭವಗಳ ಸಂಗತಿಗಳಿಂದಲೇ ತಿಳಿಯಬೇಕು, ಬೇರೆಯವರ ಅನುಭವಗಳಿಂದಲ್ಲ. 3ನೇ ಅಂಶ, ಪಂಚಭೂತಗಳೆಂಬುದು ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಇವುಗಳು ತಾನೆ. ಇವುಗಳಲ್ಲಿ ಆಕಾಶ ಎಂಬುದು ಸದಶನಾಗಿರುವ ಜ್ಯೋತಿಯು. ಅದು ಭೂಮಧ್ಯಕ್ಕೆ ಮೇಲ್ಭಾಗವಿರುವುದು. ಆ ಜ್ಯೋತಿಯಿಂದ ಕೆಳಭಾಗವಾಗಿರುವ ಭೂಮಧ್ಯವರೆಗೂ ಶಿವನಾಗಿ ಜೀವಶಕ್ತಿಯಾಗಿರುವ ವಾಯು, ಶಿವನಾಗಿರುವ ವಾಯು ಭೂಮಧ್ಯದ ಕೀಳ್ಭಾಗ ಮೂಗಿನವರೆಗೂ, ವಾಯುವು ರುದ್ರನಾಗಿ ಪ್ರಕಾಶಗೊಂಡಿರುವ ತೇಜಸ್ಸು ಆಗಿರುವ ಅಗ್ನಿಯು, ಆ ತೇಜಸ್ಸಾದ ಅಗ್ನಿಯಿಂದ ಮೂಗಿನ ತುದಿಯವರೆಗೂ ಕೀಳ್ಭಾಗವಾಗಿ ಜಲಾಂಶವಾದ ವಿಷ್ಣುವಾದ ಮನಸ್ಸಿನಿಂದ ಅದೋ ಭಾಗವಾಗಿ ಪೃಥ್ವಿಯಾಗಿರುವ ಬ್ರಹ್ಮನು, ಅಂಧಕಾರವಾಗಿಯೂ ಗಟ್ಟಿಯಾಗಿಯೂ ಇರುವ ಅಹಂಕಾರವು ತಾನೆ. ಅದು ಯಾವ ವಿಧವೆಂದರೆ ಆಕಾಶ ರೂಪಿಯಾದ ಸದಾಶಿವನಾಗಿರುವ ಜ್ಯೋತಿಷಿನಿಂದ ಸರ್ವವ್ಯಾಪಿಯಾಗಿ ಜೀವನಾಗಿ ಶಿವನಾಗಿರುವ ವಾಯು ಅದರಿಂದ ದ್ರವಿಸಿ, ಅಂದರೆ ದ್ರಾವಕದಂತಾಗಿಸಿ ನಶಿಸಿ ರುದ್ರನಾಗಿ ಅಗ್ನಿ ಸ್ವರೂಪವಾದ ತೇಜಸ್ಸು, ಆ ತೇಜಸ್ಸಿನಿಂದ ಬೆವರಾಗಿ ಜಲವಾಗಿ ವ್ಯಾಪಕಶೀಲನಾಗಿ ವಿಷ್ಣುವಾದ ಮನಸ್ಸು, ಅದರಿಂದ ಗಟ್ಟಿಯಾಗಿ ಅಂಧಕಾರವಾಗಿ ಪೃಥ್ವಿಯಾಗಿ ಬ್ರಹ್ಮನು ಆದ ಅಹಂಕಾರವು. ಇವುಗಳೇ ಪಂಚಭೂತಗಳು. ಇವುಗಳಿಂದ ತಾನೇ ಸೃಷ್ಟಿಯು. ಇದರಿಂದ
ಇದರಿಂದಲೇ ಪಂಚಭೂತಗಳಿಂದ ಸೃಷ್ಟಿಸುವುದೆಂದು ಹೇಳುವುದಕ್ಕೆ ಕಾರಣ. ಇಂಥ ಪ್ರಕಾರವಲ್ಲದೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳನ್ನು ಒಟ್ಟಿಗೆ ಕೂಡಿಸಿ ಒಂದು ಸೃಷ್ಟಿಯು ಉಂಟು ಮಾಡುವುದಿಲ್ಲ. ಏಕೆಂದರೆ ತಾನಾಗೆ ಸದಕ್ಷಿಣರಾಗಿ ಜ್ಯೋತಿಯು ಚಲಿಸಿ ವ್ಯಾಪಿಸಿ ಜೀವಶಕ್ತಿಯಾಗಿರುವ ವಾಯು, ತೇಜಸ್ಸಾಗಿರುವ ಅಗ್ನಿಯಾಗಿ, ಜಲವಾಗಿ, ಮನಸ್ಸಾಗಿ, ಪೃಥ್ವಿಯಾಗಿರುವ ಅಹಂಕಾರವಾಗಿ ಬಯಸುವುದಾಗಿರುತ್ತದೆ. ಅಂತ ಸಮಯ ತಾನೇ ಲೋಕ ಉಂಟಾಗುತ್ತದೆ. 4ನೇ ಅಂಶ, ತನ್ನನ್ನು ತಾನು ಅಭ್ಯಾಸ ಮಾಡುವುದು, ಅದು ತಾನೇ ಅಕ್ಷರಾಭ್ಯಾಸ, ಅದು ತಾನೇ ವಿದ್ಯೆಯು. ಅದನ್ನು ಅಭ್ಯಾಸ ಮಾಡುವುದೇ ವಿದ್ಯಾಭ್ಯಾಸ. ವಿದ್ಯೆಯಾಗಿ ಅಕ್ಷರವಾಗಿ ತಾನಾಗಿರುವ ವಸ್ತುವನ್ನು ಅಭ್ಯಾಸ ಮಾಡಬೇಕು, ಆಗ ನಾಶರಹಿತವಾಗುತ್ತದೆ. 5ನೇ ಅಂಶ, ಎಷ್ಟು ದೊಡ್ಡದಾದ ವೃಕ್ಷಕ್ಕೆ ಮೂಲ ಬೀಜ, ಅದೇ ಪ್ರಕಾರ ಎಷ್ಟು ದೊಡ್ಡದಾದ ಹೊರಗೆ ಇರುವ ಲೋಕವು ಎಷ್ಟು ಚಿಕ್ಕದಾದ ತನ್ನ ಒಳಗಿನಿಂದ ಉಂಟಾದುದು. 6ನೇ ಅಂಶ, ಅಕ್ಷರವಾಗಿ ನಾಶರಹಿತವಾಗಿರುವ ವಸ್ತುವನ್ನು ಅಭ್ಯಾಸ ಮಾಡಿದರೆ ಮಾತ್ರವೇ ಧಾತುವಿಗೆ ಎಚ್ಚರ ಉಂಟಾಗಿ ಅರ್ಥವು ಸಿಗುವುದು. 7ನೇ ಅಂಶವು ನಮ್ಮೊಳಗಿನಿಂದ ಹೊರಗೆ ಬಂದು ಜೀವನನ್ನು ತಿರುಗಿಸಿ ಮತ್ತೆ ಒಳಗೆ ತೆಗೆದುಕೊಂಡು ಹೋಗಿ ನೋಡಿದಾಗ ಮಾತ್ರವೇ ತತ್ವವನ್ನು ತಿಳಿದುಕೊಳ್ಳಬಹುದು. ಆಗಲೇ ಜ್ಞಾನೋದಯವಾಗುವುದು. ಅದಕ್ಕೆ ಮಸ್ತಕ ಜ್ಞಾನವೆಂದು ಹೇಳುವುದು. ಈಗ ಲೋಕದಲ್ಲಿ ಆ ಪ್ರಕಾರವಾಗಿ ಮಾಡದೆ ಕೇವಲ ಪುಸ್ತಕವನ್ನು ಮಾತ್ರ ಓದಿ ಪುಸ್ತಕ ಜ್ಞಾನ ಮಾತ್ರವೇ ಇರುವುದು, ಅದು ಅಸತ್ಯವಾಗಿರುವುದು. ಅದರಿಂದ ನಾವು ಕಲಿತಿದ್ದೆಲ್ಲ ಅಸತ್ಯವಾಗಿರುವುದು. ಆದರೆ ವೇದ, ಶಾಸ್ತ್ರ, ಇತಿಹಾಸಗಳೆಲ್ಲವೂ ಅಸತ್ಯವಲ್ಲ, ಅವುಗಳೆಲ್ಲ ಸತ್ಯವಾಗಿರುವುದು. ಅದಕ್ಕೆಂದರೆ ಮೇಲೆ ಹೇಳಿದ ಪ್ರಕಾರ ಅವನವನ ಜೀವನನನ್ನು ಉದ್ಭವ ಸ್ಥಾನವಾದ ಮಸ್ತಕ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಸತ್ಯವನ್ನು ಗ್ರಹಿಸಿದವರು ಬರೆದಿಟ್ಟಿರುವಂಥವುಗಳೇ. ತನ್ನ ಯಥಾರ್ಥವಾಗಿರುವ ತತ್ವವನ್ನು ಗ್ರಹಿಸಬೇಕಾದರೆ ತನ್ನೊಳಗಿರುವ ಆಂತರ್ಯವಾದ ತತ್ವವನ್ನು ನೋಡಬೇಕು. ಆ ಸಮಯದಲ್ಲಿ ಮಾತ್ರವೇ ಯಥಾರ್ಥವನ್ನು ಗ್ರಹಿಸುವುದಕ್ಕೆ ಬಾಹ್ಯ ವಸ್ತುಗಳು ಅಸತ್ಯವೆಂದು ತಿಳಿಯುವುದಕ್ಕೂ ಸಾಧ್ಯವಾಗುವುದು. ಆ ಸಮಯದಲ್ಲಿ ಸರ್ವಜ್ಞನಾಗುವುದು.